ಮಾತಾಡ್ತೀನಿ ವಿಜಯ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಏನ್ ಹೇಳ್ತೀರಿ? ಯಾಕಂದ್ರೆ ಲಾಸ್ಟ್ ಇಯರ್ ಈ ಸಮಸ್ಯೆ ಇರಲಿಲ್ಲ, ಹೆಚ್ಚುವರಿಯಾಗಿ ನೀರು ಹರಿದು ಹೋಯ್ತು ತಮಿಳ್ನಾಡಿಗೆ. ಆದ್ರೆ ಈ ಸಲ ಸಿಚುವೇಶನ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಏನ್ ಹೇಳ್ಬೋದು ತಾವು? ಸರ್, ನಾನು ಇದ್ರಲ್ಲಿ ಒಂದೇ ಹೇಳಕ್ ಇಷ್ಟಪಡ್ತೀನಿ. ಏನಾಗಿದೆ ಅಂದ್ರೆ, ಈಗ ನಾವು ವರ್ಷ ಈ ತರ ನೀರ್ ಪ್ರಾಬ್ಲಮ್ ಆಗಿದ ತಕ್ಷಣ ಅದನ್ನ ಮತ್ತೆ ಅವರು ಟ್ರಿಬ್ಯುನಲ್ ಅವರು ಏನೋ ಅಡ್ವರ್ಟ್ ಇದನ್ನ ಕೊಡೋದು, ತೀರ್ಪು ಕೊಡೋದು, ಅವಾಗ ಮತ್ತೆ ನಾವು ಇದನ್ನ ಫೈಟ್ ಮಾಡೋದು. ಯಾಕೆ ಇದಕ್ಕೊಂದು ಎಷ್ಟು ಕ್ಯಾಚ್ಮೆಂಟ್ ಏರಿಯಾ? ಸರ್ ಇರಿ ಸರ್, ಬರ್ತೀನಿ. ಹಲೋ, ಮಾತಾಡಿ ಸರ್, ವಿಜಯ್ ಸರ್ ಮಾತಾಡಿ. ಸೊ ನಮ್ದು ಟೋಟಲ್ ಎಷ್ಟು ಕ್ಯಾಚ್ಮೆಂಟ್ ಏರಿಯಾ ಇದೆ? ಇಷ್ಟು ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಎಷ್ಟೆಷ್ಟು ಮಳೆ ಆಗ್ತಾ ಇದೆ? ಆ ಮಳೆ ಆದ್ರೆ ಒಳ ಹರಿವು ಎಷ್ಟಿದೆ? ಆ ಒಳ ಹರಿವು ಪ್ರಕಾರ ಎಷ್ಟು ನಾವು ಅವ್ರಿಗೆ ಕೊಡ್ಬೋದು, ಎಷ್ಟು ನಾವು ಇಟ್ಕೋಬಹುದು. ಇದನ್ನ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಇರ್ಬೇಕು. ಈಗ ನಮಗೆ ನೀರಿಲ್ಲ. ಎಟ್ ದ ಎಂಡ್ ಆಫ್ ದ ಡೇ ಕುಡಿಯೋದಿಕ್ಕೆ ನೀರಿಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಒಳಹರಿವು ಲಾಸ್ಟ್ 30 ವರ್ಷದಕ್ಕೆ ನಾವು ಕಂಪೇರ್ ಮಾಡಿದ್ರೆ 65.7% ಒಳಹರಿವು ಕಡಿಮೆ ಆಗಿದೆ. ಇದನ್ನೇ ಅವ್ರೀಗ ತಮಿಳ್ನಾಡವರು ವಾದ ಮಂಡಿಸಿದಾಗ ಏನ್ ಮಾಡಿದ್ರು, ಅವ್ರೇನಂದ್ರು, ಇಲ್ಲ ಹಂಗಿಲ್ಲ, ಬರೀ 37% ಮಾತ್ರ ಕಡಿಮೆ ಆಗಿದೆ ಅಂತ. ಇದಕ್ಕೊಂದು ಮಾಪದಂಡನೆ, ಇದಕ್ಕೊಂದು ಕ್ಯಾಚ್ಮೆಂಟ್ ಏರಿಯಾ ಪ್ರಕಾರ ತಾನೇ. ಈಗ ಮಳೆ ಹರಿವು ನೀರು ಒಳಗ್ ಬರ್ಬೇಕಂದ್ರೆ ಎಷ್ಟು ಕ್ಯಾಚ್ಮೆಂಟ್ ಏರಿಯಾ ಇದೆ, ಎಷ್ಟು ಮಳೆ ಆಗಿದೆ, ಆ ಕ್ಯಾಲ್ಕುಲೇಷನ್ ಪ್ರಕಾರ ಆಗ್ಬೇಕಿತ್ತು. ಸೊ ಇದನ್ನ ಒಂದು ಪರ್ಮನೆಂಟ್ ಆಗಿ ಇದಕ್ಕೆ ಒಂದು ಫಾರ್ಮುಲಾ ಇರ್ಬೇಕಿತ್ತು. ವರ್ಷ ಪ್ರಾಬ್ಲಮ್ ಆಗಿದ ತಕ್ಷಣ ಗಲಾಟೆ ಆಗೋದು, ಅದಕ್ಕೊಂದು ತೀರ್ಪು ಕೊಡೋದು, ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಆಗ್ತಲೇ ಇರುವಂತ ಏನ್ ಸೊಲ್ಯೂಷನ್ ಅಲ್ಲ ಇದು. ಸೊ ಇಬ್ರು ಕೂತ್ಕೊಂಡ್ಬಿಟ್ಟು ಒಂದೇ ಸತಿ ಮುಂಚೆನೆ ಇದಾಗ್ಬಿಟ್ಟಿದ್ರೆ 100% ಇದು ಪ್ರಾಬ್ಲಮ್ ಸಾಲ್ವ್ ಆಗೋ ಅಂತ ಇದನ್ನ ಅದ್ರ ಕಡೆಗೆ ಒಂದು. ಸೆಕೆಂಡ್ ಏನಾಗಿದೆ, ನಾವು ಇವತ್ತು ಪ್ರಾಬ್ಲಮ್ ಕಡೆ ಗಮನ ಕೊಡ್ತಾ ಇದೀವಿ. ಆದ್ರೆ ನಾನು ಹೇಳ್ತಾ ಇರೋದು, ನಿಮ್ಗೆ ಒಂದು ದೊಡ್ಡ ಸಮಸ್ಯೆನೇ ಇದೆ, ಅದ್ರ ಬಗ್ಗೆ ಯಾರಿಗೂ ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ. ನಾವು ಬರೀ ಡಿಮ್ಯಾಂಡ್ ಸೈಡ್ ಬಗ್ಗೆ ಮಾತಾಡ್ತಾ ಇದೀವಿ. ಇವತ್ತು ಪ್ರಾಬ್ಲಮ್ ಆಗಿದೆ, ಡಿಮ್ಯಾಂಡ್ ಸೈಡ್ ಬಗ್ಗೆ ಮಾತಾಡ್ತಾ ಇದೀವಿ. ಸಪ್ಲೈ ಸೈಡ್ ಬಗ್ಗೆ ನಾವು ಏನ್ ಕ್ರಮ ತಗೊಂಡಿದೀವಿ ಇಲ್ಲಿವರೆಗೆ? ನಾವು ಅಲ್ಲಿ ಕಾವೇರಿ ಕ್ಯಾಚ್ಮೆಂಟ್ ಏರಿಯಾ, ಕಾವೇರಿ ಬೇಸಿನಲ್ಲಿ ನಶಿಸಿ ಹೋಗ್ತಾ ಇರೋ ಕಾಡ್ ಬಗ್ಗೆ ಯಾರು ಯೋಚನೆ ಮಾಡಿದೀವ? ಯಾರು ಈ ವಾಟರ್ ಜಲಮಂಡಳಿಗಳು ಅದ್ರ ಕಡೆ ಏನಾದ್ರು ಕಾಡ್ ಬೆಳೆಸೋದಿಕ್ಕೆ, ಅಲ್ಲಿ ನೀರ್ ಇಂಗೋದಿಕ್ಕೆ, ಸೊ ಸತತವಾಗಿ ಅದು ನೀರು ಒಳಹರಿವಿಕೆಗೆ ಕಂಟಿನ್ಯೂಸ್ ಆಗಿರೋದಕ್ಕೆ ಅದ್ರ ಕಡೆ ನಾವು ಗಮನ ಕೊಡ್ತಾ ಇದೀವಿ. ಬರೀ ನಾವು ಏನಾಗ್ತಾ ಇದೀವಿ, ನಮ್ಮ ಮೂಗಿನ ನೇರಕ್ಕೆ ಏನ್ ಬೇಕು ಇವತ್ತಿನ ಮಟ್ಟಕ್ಕೆ ಬೆಂಗಳೂರಲ್ಲಿ ಮರಗಳನ್ನೇ ಜೀವಂತವಾಗಿ ಬಿಡ್ತಾ ಇಲ್ಲ ಸರ್, ಬಿಡ್ತಾ ಇಲ್ಲ. ಇವರು ಆ ಕಾವೇರಿಯಲ್ಲಿ ಕ್ಯಾಚ್ಮೆಂಟ್ ಏರಿಯಾ ಅಲ್ಲಿ ನೀರಿದ್ರೆ ತಾನೇ ನಮಗೆ ಒಳ ಹರಿವು ಬರುತ್ತೆ. ಇವತ್ತು ನಾವು ಆ ಒಳ ಹರಿವು ಕಡಿಮೆ ಆಗಿದೆ ಅಂತೀವಿ, ಕರೆಕ್ಟ್. ಬಟ್ ಮಳೆ ಆಗಿದ್ದಾಗ ಅದು ಅಟ್ಲೀಸ್ಟ್ ಇಂಗಿದ್ರೆ ಸತತವಾಗಿ ಏನೋ ಕಾಲಕ್ರಮೇಣ ನೀರ್ ಬರ್ತಾ ಇತ್ತು, ಏನೋ ಅದನ್ನ ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಅಲ್ಲಿ ಮಳೆ ಆಗೋದಕ್ಕೆ ಆ ಮರಗಳನ್ನ ಕಡ್ದಾಕಿದೀವಿ, ಆ ಪ್ರಕೃತಿನ ವಿನಾಶ ಮಾಡಿದೀವಿ. ಅಲ್ಲಿ ಯಾಕೆ ಒಂದು ಬಫರ್ ಝೋನ್ ಮಾಡ್ಬಾರ್ದು? ಅದ್ರಲ್ಲೇ ನಾವು ಬದುಕಿರೋರು, ನಮ್ಮ ರೈತರುಗಳು, ನಾವು ಕುಡಿಯೋದಿಕ್ಕೆ ನೀರುಗಳು ಇವತ್ತು ಏನೋ ಬ್ಯಾಂಗ್ಳೂರು, ಮಂಡ್ಯ, ಮೈಸೂರು ಇದ್ರ ಮೇಲೆನೆ ಡಿಪೆಂಡ್ ಆಗಿರ್ಬೇಕಾದ್ರೆ ಅದನ್ನ ಒಂದು ಸೈಂಟಿಫಿಕ್ ಅಪ್ರೋಚ್ ಬೇಡವಾ? ನಮ್ಮ ಜಲಮಂಡಳಿಯಿಂದ ಅದಕ್ಕೆ ಅಲ್ಲಿ ಗಿಡ ಹಾಕೋದಿಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ. ತಮಿಳ್ನಾಡಿಗೆ ನಾವು ನೀರ್ ಬಿಡ್ತೀವಿ, ತಮಿಳ್ನಾಡು ಹತ್ರ ನಾವು ಕೇಳಿದೀವ, ನಾವು ಆ ಕ್ಯಾಚ್ಮೆಂಟ್ ಏರಿಯಾನ ಮೇಂಟೈನ್ ಮಾಡೋದಕ್ಕೆ ನಿಮ್ದೊಂದು ರಿಸರ್ವ್ ಫಂಡ್ ಬೇಕು ಅನ್ನೋದು ನಮ್ದು ವಾದ ಆಗಿರ್ಬಾರ್ದಾ? ನಾವು ಆ ವಾದ ಮಾಡಿದೀವಿ, ಯಾವತ್ತಾದ್ರು ಮಂಡಿಸಿ ಬೇಕಲ್ವಾ? ನಾವು ಕ್ಯಾಚ್ಮೆಂಟ್ ಏರಿಯಾನ ಮೇಂಟೈನ್ ಮಾಡ್ಬೇಕು, ಕ್ಯಾಚ್ಮೆಂಟ್ ಏರಿಯಾದಲ್ಲಿ ನೀರ್ ಹಿಂಗಂಗ್ ಮಾಡ್ಬೇಕು, ಓಡ್ತಾ ಇರೋ ನೀರನ್ನ ನಡೆಯೋ ಹಾಗೆ ಮಾಡ್ಬೇಕು, ನಡೀತಾ ಇರೋ ನೀರನ್ನ ನಿಲ್ಲೋ ಹಾಗೆ ಮಾಡ್ಬೇಕು, ನಿಂತಿರೋ ನೀರನ್ನ ಹಿಂಗಿಸ್ಬೇಕು. ಅವಾಗ ತಾನೇ ಮಳೆ ಹರಿವು ಕಂಟಿನ್ಯೂಸ್ ಇರುತ್ತೆ. ನಮಗ್ ಜಾಸ್ತಿ ಬಂದಾಗ ಜಾಸ್ತಿ ಬಿಡ್ತೀವಿ, ಅದು ಸಮುದ್ರಕ್ಕೆ ಹೋಗುತ್ತೆ. ನೆನ್ನೆ ಈಗ್ಲೇ ಯಾರೋ ಹೇಳ್ತಾ ಇದ್ರು, ಮಂಡ್ಯದವರು ತೋರಿಸಿದ್ದಾರೆ ವಿಡಿಯೋಗಳನ್ನ, ಎಷ್ಟು ನೀರು ಮಂಡ್ಯ ಶಾಸಕರು ಅದನ್ನ ತೋರಿಸಿದ್ದಾರೆ, ಎಷ್ಟು ನೀರು ಸಮುದ್ರಕ್ಕೆ ಹೋಗ್ತಾ ಇದೆ. ಅಂದ್ರೆ ನಾವು ಆ ನೀರನ್ನ ಹಿಡ್ದಿಡೋಕೆ ಈಗ ಏನ್ ಕ್ರಮ ಮಾಡಿದೀವಿ? ಆ ನೀರನ್ನ ನಾವು ಹಿಂಸಕ್ಕೆ ಏನ್ ಕ್ರಮ ಮಾಡಿದೀವಿ? ನಾವು ಗಿಡ ಮರಗಳನ್ನು ಕಡಿತಾ ಇದೀವಿ. ಆ ಬಫರ್ ಝೋನ್ ಅಂತ ಒಂದು ಡಿಕ್ಲೇರ್ ಮಾಡ್ಬಿಟ್ಟು ಸೆನ್ಸಿಟಿವ್ ಝೋನ್ ಅಂತ ಡಿಕ್ಲೇರ್ ಮಾಡ್ಬೇಕು, ಅಲ್ಲಿ ಒಂದ್ ಮರನ್ನು ಕಡಿಬಾರ್ದು ಅಂತ. ಸೊ ಸೈಂಟಿಫಿಕ್ ಅಪ್ರೋಚ್ ಬೇಕಾಗಿದೆ. ನಾವು ಬರೀ ನೀರ್ ಹಂಚಕ್ಕೆ ಇದ್ ಮಾಡೋದಿಕ್ಕೆ, ಎಟ್ ದ ಎಂಡ್ ಆಫ್ ದ ಡೇ ನೀರ್ ಇದ್ರೆ ತಾನೇ ಬೇರೆಯವ್ರಿಗೆ ಕೊಡೋದು, ನೀರ್ ಒಳಗ್ ಬಂದ್ರೆ ತಾನೇ ಇದಾಗೋದು. ಸೊ ನಾವು ಆ ನಿಟ್ಟಿನಲ್ಲಿನೂ ತುಂಬಾ ಏನೋ ಅದು ಒತ್ತು ಕೊಟ್ಟು ಯೋಚನೆ ಮಾಡ್ಬೇಕಾಗತ್ತೆ. ಕಾಡುಗಳನ್ನ ಅಲ್ಲಿ ಮಾಡ್ಲೇಬೇಕಾಗತ್ತೆ. ಕ್ಯಾಚ್ಮೆಂಟ್ ಏರಿಯಾಗಳನ್ನ ನಾವು ಕಾಪಾಡೋ ನಿಟ್ಟಿನಲ್ಲಿ ತುಂಬಾ ಕೆಲಸ ಮಾಡ್ಬೇಕಾಗತ್ತೆ. ನೀರು ಹಿಂಸೋದಿಕ್ಕೆ, ನೀರ್ ಇದ್ ಮಾಡೋದಿಕ್ಕೆ ಏನೇನ್ ಮಾಡ್ಬೇಕು ಅದು ಭಾರಿ ಇಂಪಾರ್ಟೆಂಟ್ ಇದೆ. ಇವತ್ತಿನ ಸಮಸ್ಯೆ ಇದು ತುಂಬಾ ಏನೋ ಜಲವಂತ ಸಮಸ್ಯೆ ಆಗಿದೆ. ಜನರಿಗೆ ಅವ್ರಿಗೂ ಕುಡಿಯಕ್ ನೀರ್ ಬೇಕು. ಜ್ವಲಂತ ಸಮಸ್ಯೆ ಶಾಶ್ವತ ಸಮಸ್ಯೆ ಆಗದೇ ಇರ್ಲಿ ಅನ್ನುವಂಥದ್ದು ಅಷ್ಟೇ ಸರ್. ಅದಕ್ಕೆ ನಾವು ಪರಿಹಾರ ಸಮಸ್ಯೆ ಆಗ್ಬೇಕಾದ್ರೆ ಸೈಂಟಿಫಿಕ್ ಅಪ್ರೋಚ್ ಬೇಕಾಗತ್ತೆ. ನೀವು ಕ್ಯಾಚ್ಮೆಂಟ್ ಏರಿಯಾನ ಮ್ಯಾಪ್ ಮಾಡ್ಕೊಂಡ್ಬಿಟ್ಟು ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಆಗೋ ಮಳೆ ಆ ಏರಿಯಾನ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ್ಲೇ, ಈಗ ನಾವು 65% ಹೇಳ್ತಾ ಇದೀವಿ, ಅವ್ರು 37% ಹೇಳ್ತಾ ಇದ್ದಾರೆ. 50% ಡಿಫರೆನ್ಸ್ ಇದೆ. ಈಗಿನ ಏನೋ ಸೈಂಟಿಫಿಕ್ ಟೈಮ್ ಅಲ್ಲಿ ಈ ತರ ಮಿಸ್ ಮ್ಯಾಚ್ ಫಿಗರ್ಸ್ ಬರಬಾರ್ದಲ್ಲ. ಇಟ್ ಈಸ್ ಎ ಕಾಮನ್ ಥಿಂಗ್. ಎಷ್ಟು ಕ್ಯಾಚ್ಮೆಂಟ್ ಇದೆ, ಎಷ್ಟು ನೀರು ಮಳೆ ಬಿದ್ದಿದೆ, ಎಷ್ಟು ಒಳ ಹರಿವು ಬರ್ತಾ ಇದೆ, 50% ಡಿಫರೆನ್ಸ್ ಆಗ್ಬಾರ್ದಿತ್ತು.
ಇದು ಅವ್ರು 37% ಅಂದ್ರು. ಏನೋ ಅನ್ಫಾರ್ಚುನೇಟ್ ದಟ್ ಅವರು ಏನೋ ಕೋರ್ಟ್ ಅವರು ತೀರ್ಮಾನ ತಗೊಂಡ್ರು. ಬಟ್ ನಾವು 65% ಒಳಹರಿವು ಕಡಿಮೆ ಆಗಿದೆ ಅಂತ ಇದೀವಿ. ಈಗಿರೋ ನೀರು ನಾವು ಬರೀ ಕುಡಿಯೋ ನೀರಿಗೆ ಕರ್ನಾಟಕದಲ್ಲಿ ಕುಡಿಯೋ ನೀರಿಗೆ ನಾವು ಕೊಡಕ್ ಆಗ್ದಲೇ ಇರುವಂತ ಪರಿಸ್ಥಿತಿ ಇದೆ. ಮಾತಾಡ್ತೀನಿ ಸರ್, ವಿಜಯ್ ಸರ್ ಮಾತಾಡ್ತೀನಿ. ಈಗ ತಮಿಳ್ನಾಡು ಈ ರೀತಿಯಾಗಿ ರಾಂಗ್ ಡೇಟಾ ಕೊಡೋದ್ರಲ್ಲಿ ಏನು ಹೊಸ ವಿಚಾರ ಏನಲ್ಲ. ಯಾಕೆಂದ್ರೆ ಈ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಡ್ಯಾಮ್ ಕಾಮಗಾರಿ ಶುರುವಾಗೋಗ್ಬಿಟ್ಟಿದೆ ಅಂತ ಅಲ್ಲಿನ ಸುದ್ದಿ ಮಾಧ್ಯಮಗಳಲ್ಲಿ ಸುದ್ದಿಯನ್ನ ಬಿತ್ತರಿಸಿದ್ರು. ಸೊ ಆ ರೀತಿಗೆ ರಾಂಗ್ ಇನ್ಫಾರ್ಮೇಶನ್ ಹೋಗಿದೆ. ಈಗ ಒಂದು ಎಲ್ನಿನೋ ಅಥವಾ ಸೂಪರ್ ಎಲ್ನಿನೋ ಈ ರೀತಿಯಾದಂತಹ ಸಮಸ್ಯೆಗಳು ಎದುರಾದಂಥ ಟೈಮ್ನಲ್ಲಿ ಯಾವ ರೀತಿಗೆ ನಾವು ಅದನ್ನು ಓವರ್ಕಮ್ ಮಾಡ್ತೀವಿ, ಯಾವ ರೀತಿಗೆ ಸಮಸ್ಯೆಗೆ ಪರಿಹಾರವನ್ನು ಹುಡುಕ್ತೀವಿ ಅನ್ನೋದು ಒಂದು ಕಡೆ ಆದರೆ, ಮಗದೊಂದು ಕಡೆ ಮೇಕೆದಾಟು ಡ್ಯಾಮ್ಗೆ ಸಂಬಂಧಪಟ್ಟಂತೆ ತಮಿಳುನಾಡು ನಿರಂತರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ಕೊಂಡೇ ಬರ್ತಾ ಇದೆ. ಯಾಕಾಗಿ ನಮ್ಮ ರಾಜಕಾರಣಿಗಳು ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಜೊತೆಗೆ ಆ ಮೆಸೇಜ್ ಅನ್ನ ಕನ್ವೆ ಮಾಡಲಿಕ್ಕೆ ಫೇಲಿಯರ್ ಆಗ್ತಾ ಇದ್ದಾರೆ? ನಿಜಕ್ಕೂ ಮೇಕೆದಾಟು ಇಂದ ಕರ್ನಾಟಕಕ್ಕಿಂತ ಹೆಚ್ಚಾಗಿ ತಮಿಳುನಾಡಿಗೆ ಅದರಿಂದ ಉಪಯೋಗ ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡಿಕೊಡುವಲ್ಲಿ ಯಾಕಾಗಿ ಎಡುತ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಒಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್.